ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸನ ಸ್ಟೋರೀಸ್. ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ಒಂದು ಶಾಪಿಗೆ ಹೋಗಿದ್ದೆ. ನೋಡ್ಬೋದು ನೀವು ಹೊರಗಡೆ ಎಷ್ಟು ಚೆನ್ನಾಗಿ ಇಂಡೋರ್ ಪ್ಲ್ಯಾಂಟ್ಸ್ ಇಟ್ಟಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ಇಟ್ಟಿದ್ದಾರೆ. ನನಗಂತೂ ಒಂದಕ್ಕಿಂತ ಒಂದು ನೋಡ್ತಾ ಇದ್ದಾಗೆ ಎಲ್ಲ ತೊಗೊಂಬಂದು ಮನೆ ಒಳಗೆ ಇಟ್ಕೊಂಡ್ಬಿಡೋಣ ಅನ್ನೋಷ್ಟು ಫೀಲ್ ಆಗ್ತಿತ್ತು. ಅಷ್ಟು ಚೆನ್ನಾಗಿತ್ತು ಮಾತ್ರ. ಎಲ್ಲ ವೆರೈಟೀಸ್ ಆಫ್ ಅದೇನೇನೋ ಗಿಡಗಳಂತ ನನಗಂತೂ ಗೊತ್ತಿಲ್ಲ, ಮಾತ್ರ ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ನಾನು ಹೋಗಿದ್ದು ಒಂದು ಫ್ಲವರ್ ಬೊಕ್ಕೆ ಆರ್ಡ್ರ್ ಮಾಡಲಿಕ್ಕೆ. ಎಷ್ಟು ಚೆನ್ನಾಗಿ ಅವರು ಇಂಡೋರ್ ಪ್ಲ್ಯಾಂಟ್ಸ್ ಇಟ್ಟಿದ್ದಾರೆ ಆ್ಯಂಡ್ ಫ್ಲವರ್ಸ್ ಇಟ್ಟಿದ್ದಾರೆ ಅಂದರೆ ವೆರೈಟೀಸ್ ಆಫ್ ಫ್ಲವರ್ಸ್ ಇಟ್ಟಿದ್ರು. ನಮಗಂತೂ ನೋಡುವಾಗ ಹಾಗೆ ಇದಾಗ್ತಿತ್ತು, ಫೀಲ್ ಆಗ್ತಿತ್ತು. ಅಯ್ಯೋ ಎಷ್ಟು ಚೆನ್ನಾಗಿದೆ ಬೊಕ್ಕೆಗಳು, ಒಂದಕ್ಕಿಂತ ಒಂದು. ಫ್ಲವರ್ಸ್ಗಳು ನೋಡ್ಬೋದು ಎಷ್ಟು ಡಿಫ್ರೆನ್ಸ್ ಆಗಿದ್ದಾವೆ ಅಂದರೆ ಫುಲ್ಲು ಡಿಫ್ರೆಂಟ್ ಆಗಿರೋ ಫ್ಲವರ್ಸೇ ಅಲ್ಲಿದ್ದು. ರೋಸ್ ಆಗಿರ್ಬೋದು, ವೆರೈಟೀಸ್ ನೋಡ್ಬೋದು ನೀವು. ಇದು ಯಾವ ಫ್ಲವರ್ಸು ಅಂತಲೇ ನನಗೆ ಗೊತ್ತಿಲ್ಲ, ಆಗಿದೆ. ಹಾಗಾಗಿ ನನಗೆ ತುಂಬ ಇಷ್ಟ ಆಗಿ ನಾನು ವೀಡಿಯೋಸ್ ಮಾಡ್ಕೊತೀನಿ ಅಂತ ಹೇಳಿ ನಾನು ವೀಡಿಯೋಸ್ ಮಾಡಿಕೊಂಡೆ. ನೋಡ್ಬೋದು ನೀವು ಹೊರಗಡೆ ಅಷ್ಟೇ ಅಲ್ಲದೆ ಒಳಗಡೆ ಸಮೇತ ತುಂಬ ಇಂಡೋರ್ ಪ್ಲ್ಯಾಂಟ್ಸ್ ಇಟ್ಟಿದ್ದಾರೆ. ವೆರೈಟೀಸ್ ಆಫ್ ಮನಿ ಪ್ಲ್ಯಾಂಟ್ಸ್ ಇಟ್ಟಿದ್ದಾರೆ. ಆಮೇಲೆ ಅದಕ್ಕೆ ತಕ್ಕನಂತೆ ನೀವು ನೋಡ್ಬೋದು ಬುದ್ಧಂದಾಗಿರ್ಬೋದು, ಅದಾಗಿರ್ಬೋದು, ಅದಕ್ಕೆಲ್ಲ ಪಾಟಸ್ಗಳು ಬರುತ್ತಲ್ಲ, ಪಾಟ್ಸ್, ಅದೆಲ್ಲ ವೆರೈಟೀಸ್ ನಿಮ್ಮ ನೇಮಲ್ಲೂ ಬೇಕಾದರೆ ಅವರು ಪಾಟ್ನ ಮಾಡಿಕೊಡ್ತಾರೆ. ಆ್ಯಂಡ್ ಗಿಫ್ಟ್ ಕೊಡೋರಿಗೆ ನೀವು ನೋಡ್ಬೋದು ಹುಟ್ಟಲ್ಲಿ ಏನದು ಬುಟ್ಟಿ ಥರ ಮಾಡಿ ಅದನ್ನು ಇಟ್ಟಿದ್ದಾರೆ. ಆ್ಯಂಡ್ ಬೆಸ್ಟ್ ವಿಶಸ್ ಆಗಿರ್ಬೋದು, ಬರ್ಡೇದಾಗಿರ್ಬೋದು, ಎಲ್ಲ ರೀತಿ ಕಾರ್ಡ್ಗಳನ್ನ ಇಟ್ಟಿದ್ದಾರೆ ಅವರು. ತುಂಬ ಚೆನ್ನಾಗಿದೆ. ನೀವು ನೋಡ್ಬೋದು ಪ್ಲ್ಯಾಂಟ್ಸ್ಗಳು, ಅವರು ಕ್ಯಾಶಿಯರ್ ಹತ್ರ ಇರೋ ಪ್ಲ್ಯಾಂಟ್ಸ್ಗಳು ಎಷ್ಟು ಚೆನ್ನಾಗಿದೆ ಅಂದರೆ ಬುದ್ಧಂದು ಆ್ಯಂಡ್ ಅನಿಮಲ್ಸ್ ಟಾಯ್ಸ್ ಎಲ್ಲ ಇಟ್ಟು ಕ್ಯೂಟಾಗಿ ರೆಡಿ ಮಾಡಿ ಇಟ್ಟಿದ್ದಾರೆ. ನೋಡುವಾಗಲೇ ಅಷ್ಟು ಖುಷಿಯಾಗುತ್ತೆ. ಎಲ್ಲದನ್ನು ತೊಗೊಂಡೋಗಿ ಮನೇಲಿ ಇಟ್ಕೊಂಡ್ಬಿಡೋಣ ಅನಿಸುತ್ತೆ, ಆಗಿತ್ತು. ಮತ್ತು ನಾನೊಂದು ಬುದ್ಧಂದು ಪಾಟ್ ನೋಡಿದೆ, ತುಂಬ ಚೆನ್ನಾಗಿತ್ತು, ತುಂಬ ದೊಡ್ಡದಾಗಿತ್ತು. ಬಟ್ ನನಗೆ ಈಗ ಪರ್ಚೇಸ್ ಮಾಡೋ ಟೈಮ್ ಇರಲಿಲ್ಲ. ಹಾಗಾಗಿ ನಾವು ಬೊಕ್ಕೆಗೋಸ್ಕರ ಬಂದಿದ್ದಲ್ಲ ಅಂತ ಹೇಳಿ ನೋಡ್ಬೋದು ನೀವು. ಬೊಕ್ಕೆನ ಅವರು ಆಲ್ರೆಡಿ ರೆಡಿ ಮಾಡ್ತಿದ್ದಾರೆ. ಆ್ಯಂಡ್ ಹಾರ್ಟ್ ಶೇಪಲ್ಲಿ ಏನಿದೆ ಅದು ಪಿಂಕಲ್ಲಿ ಇತ್ತು. ನಾವು ಬ್ಲೂ ಕೇಳಿದ್ವಿ, ಬ್ಲೂ ಮಾಡಲಿಕ್ಕೆ 2 ದಿನ ಆಗುತ್ತೆ ಅಂತ ಅಂದು. ಸರಿ ಓಕೆ, ಪಿಂಕೆ ಸಾಕು ಇವಾಗ ಅರ್ಜೆಂಟ್ ಇರೋದ್ರಿಂದ ಅಂತ ಬ್ಯಾಕ್ಗ್ರೌಂಡ್ ಮಾತ್ರ ಬ್ಲೂ ಮತ್ತು ಲೈಟ್ ಬ್ಲೂ ಅಲ್ಲಿ ಇದು ಮಾಡಿದ್ವಿ, ಡಾರ್ಕ್ ಬ್ಲೂ. ಒಂದೊಂದು ಫ್ಲವರ್ಸು ಅಷ್ಟೇ ಎಷ್ಟು ಚೆನ್ನಾಗಿತ್ತು ಅಂದರೆ ಆ ಗಿಡಗಳಲ್ಲಿ ಆ ಹೂವುಗಳು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಡ್ರೈ ಫ್ಲವರ್ಸು ನೋಡ್ಬೋದು ನೀವು, ಡ್ರೈ ಫ್ಲವರ್ಸು ನೋಡ್ಲಿಕ್ಕೆ ಸಿಗುತ್ತೆ ಆ್ಯಂಡ್ ಫ್ರೆಶ್ ಫ್ಲವರು ನೋಡ್ಲಿಕ್ಕೆ ಸಿಗುತ್ತೆ. ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ಎಲ್ಲೂ ಬಾಡೋಗದೆ ರೀತಿಲಿ ಅಷ್ಟು ಚೆನ್ನಾಗಿ ಇಟ್ಕೊಂಡಿದ್ರು. ಒಂದೊಂದು ನೋಡುವಾಗ ಅಷ್ಟು ಖುಷಿ ಆಗ್ತಿತ್ತು. ಈ ಥರ ಹೂಗಳಿದೆಯಾ, ನನಗೇ ಗೊತ್ತಿಲ್ಲ ಆ ಥರ ವೆರೈಟೀಸ್ ಆಫ್ ಹೂಗಳಲ್ಲಿದ್ವು. ಆ್ಯಂಡ್ ಇದು ಅಷ್ಟೇ, ಈ ಹಾರ್ಟಿಗೆ ಏನು ಪಿಂಕಲ್ಲಿ ಕೊಟ್ಟಿದ್ದಾರೆ ಅದು ಡ್ರೈ ಫ್ಲವರ್. ಆ್ಯಂಡ್ ಅದಕ್ಕೆ ಸ್ಪ್ರೇ ಮಾಡಿದ್ದಾರೆ ಪಿಂಕ್ ಕಲರಲ್ಲಿ. ಬ್ಲೂ ಕಲರ್ ಇದ್ದಿದ್ದು ಚೆನ್ನಾಗಿರ್ತಿತ್ತು, ಬಟ್ ಇಲ್ಲ ಅಂತ. ಈ ಪ್ಲ್ಯಾಂಟ್ಸ್ಗಳು, ಇಂಡೋರ್ ಪ್ಲ್ಯಾಂಟ್ಸ್ ಏನಿದೆ, ಅದು ಮನಿ ಪ್ಲ್ಯಾಂಟ್ಸ್ ಏನಿದೆ, ಅದಕ್ಕೆ ಭಯಂಕರ ಪ್ರೈಸು. ಹಾಗಾಗಿ ತಗೊಳ್ಳೋ ಅಂಥ ಇದಂತೂ ಇರಲಿಲ್ಲ. ಮತ್ತು ಇನ್ನೊಂದೇನೆಂದರೆ ನಿಮಗೆ ಯಾವ ವೆರೈಟೀಸ್ ಆಫ್ ಬೊಕೆಸ್ ಬೇಕೋ ಅಲ್ಲಿ ಡೆಮೋ ಇಟ್ಟಿದ್ದಾರೆ, ಡಿಸ್ಪ್ಲೇ ಮಾಡಿದ್ದಾರೆ. ಹಂಗೆ ಆ ಥರ ಬೊಕೆಗಳನ್ನ ನಾವು ಆರ್ಡ್ರ್ ಮಾಡಿದರೆ ಅವರು ಅಲ್ಲೇ ಸ್ಪಾಟಲ್ಲೇ ಮಾಡಿ ಕೊಡ್ತಾರೆ. ಆ್ಯಂಡ್ ಡ್ರೈ ಫ್ಲವರ್ಸ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇನ್ನೊಂದು ವಿಶೇಷತೆ ಏನಂದರೆ ರೋಸಸ್ಗಳು ಬಾಡೋಗ್ಬಾರ್ದು, ಮೊಗ್ಗಿನ ಥರನೇ ಇರಬೇಕು ಅಂದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ. ಆ್ಯಂಡ್ ತುಂಬ ಆಲ್ಮೋಸ್ಟ್ ಹೊರ್ಗಡೆ ಅಲ್ಲದೆ ಒಳಗಡೆನೂ ಅಷ್ಟೇ ತುಂಬಾ ಮನಿ ಪ್ಲ್ಯಾಂಟ್ಸ್ ಇಟ್ಟಿದ್ರು, ಇಂಡೋರ್ ಪ್ಲ್ಯಾಂಟ್ಸ್. ಯಾವ ಕಡೆ ನೋಡಿದ್ರೂ ಫುಲ್ಲು ಇಂಡೋರ್ ಪ್ಲ್ಯಾಂಟ್ಸ್ ಇಟ್ಟಿದ್ದು, ತುಂಬ ಖುಷಿ ಆಗ್ತಿತ್ತು. ಆ್ಯಂಡ್ ಫೈನಲಿ ನಮ್ಮ ಬುಕ್ಕೆ ರೆಡಿ ಆಗ್ತಾಯಿತ್ತು. ಈ ಪಿಂಕ್ ಶೇಪಲ್ಲಿ ಹಾರ್ಟಲ್ಲಿ ಏನಿದೆ ಅದು ಡ್ರೈ ಫ್ಲವರು. ಅದನ್ನು ಈ ಪಿಂಕ್ ಸ್ಪ್ರೇ ಮಾಡಿ ಪಿಂಕ್ ಕಲರಿಗೆ ಶೇಡಿಗೆ ತಂದಿದ್ದಾರೆ. ನಾವು ಬ್ಲೂ ಆ್ಯಕ್ಚುಲಿ ಕೇಳಿದ್ದು, ಬ್ಲೂ 2 ಡೇಸ್ ಮೇಲೆ ಆಗುತ್ತೆ ರೆಡಿ ಮಾಡಲಿಕ್ಕೆ ಅಂತ ಹೇಳಿದ್ರು, ತುಂಬ ಟೈಮ್ ಬೇಕು ಅಂತ. ಓಕೆ, ಪಿಂಕೇ ಇರಲಿ ಅಂದ್ಬಿಟ್ಟು ಬ್ಯಾಕ್ಗ್ರೌಂಡ್ ಮಾತ್ರ ನಾವು ಬ್ಲೂ ಆ್ಯಂಡ್ ಲೈಟ್ ಬ್ಲೂ ಆ್ಯಂಡ್ ಡಾರ್ಕ್ ಬ್ಲೂ ಅಲ್ಲಿ ಡೆಕೋರೇಷನ್ಸ್ ಮಾಡಲಿಕ್ಕೆ ಹೇಳಿದ್ವಿ. ಹಾಗೆ ಅವರು ಪಾಡಿಗೆ ಅವರು ಡೆಕೋರೇಷನ್ಸ್ ಮಾಡಲಿ, ಎಲ್ಲ ಪ್ಲ್ಯಾಂಟ್ಸ್ನ ನೋಡ್ಕೊಂಬರುವ ಅಂತ ನಾವು ಫುಲ್ಲು ರೌಂಡ್ ಹೊಡಿತಾ ಇದ್ವಿ. ಯಾಕಂದರೆ ಪ್ಲ್ಯಾಂಟ್ಸು ಅಷ್ಟು ಇದೆ, ಎಷ್ಟು ವೆರೈಟೀಸ್ ಆಫ್ ಪ್ಲ್ಯಾಂಟ್ಸ್ ಇದೆ ಅಂದರೆ ನಮಗೆ ಒಂದೊಂದು ನೋಡುವಾಗ ಇಷ್ಟೊಂದು ವೆರೈಟೀಸ್ ಎಲ್ಲ ಇದೆಯಲ್ಲಪ್ಪ, ಯಾವುದಾದ್ರು ಅಂತಲೇ ಗೊತ್ತಾಗಲ್ಲ. ಬಟ್ ಭಯಂಕರ ಕಾಸ್ಟ್ಲಿ. ಆ್ಯಂಡ್ ಪಾಟ್ಸ್ಗಳಿದ್ದಾವೆ, ಎಷ್ಟು ಪಾಟ್ಸ್ ವೆರೈಟೀಸ್ ಇದೆ ಅಂತ ನೀವು ನೋಡ್ಬೋದು. ನಿಮ್ಮ ನೇಮಿನ ಸ್ಪೆಲ್ಲಿಂಗಲ್ಲೂ ಅವರು ಮಾಡಿ ಕೊಡ್ತಾರೆ ಪಾಟ್ಸ್ಗಳನ್ನ. ಅಷ್ಟು ವೆರೈಟೀಸ್ ಇತ್ತು. ಎನಿಮಲ್ಸ್ ಆಗಿರ್ಬೋದು, ನಿಮ್ಮ ಇನ್ಸಿಲ್ ಆಗಿರ್ಬೋದು, ಹೀಗೆಲ್ಲ ಇತ್ತು. ಮತ್ತು ಡ್ರೈ ಫ್ಲವರ್ಸ್ ಇತ್ತು ಆ್ಯಕ್ಚುಲಿ. ಅದೆಲ್ಲ ನೋಡಿಕೊಂಡು ಒಂದು ಸೈಡ್ ಫುಲ್ಲು ರೌಂಡ್ ಹೊಡ್ಕೊಂಡು ಬರೋಷ್ಟರಲ್ಲಿ ನಮ್ಮದು ಆಲ್ಮೋಸ್ಟ್ 75% ಆಗೋಗಿತ್ತು. ಓಕೆ, ಆಗ್ತಿದೆಯಲ್ಲ ಅಂದ್ಬಿಟ್ಟು ನಾನು ಫ್ಲವರ್ಸ್ಗಳನ್ನ ಆ್ಯಂಡ್ ಪ್ಲ್ಯಾಂಟ್ಸ್ಗಳನ್ನ ನೋಡ್ತಾ ಇದ್ದೆ. ಬಟ್ ರೇಟ್ ಎಲ್ಲ ತುಂಬ ಕಾಸ್ಟ್ಲಿ, ತೊಗೊಳ್ಳೋ ಅಂಥ ಇದಿರಲಿಲ್ಲ.
ಆ ಮೂಮೆಂಟ್ ಇರಲಿಲ್ಲ. ಯಾಕಂದರೆ ಆಲ್ರೆಡಿ ನನ್ನ ಹತ್ರ ಒಂದು 2-3 ಪ್ಲ್ಯಾಂಟ್ಸ್ ಇದೆ, ಚಿಕ್ಕ ಚಿಕ್ಕದು ಇಂಡೋರ್ ಪ್ಲ್ಯಾಂಟ್ಸು. ಬಟ್ ಇನ್ನೂ ಜಾಸ್ತಿ ಆಸೆ. ಹಾಗೆ ಸೈಕಲ್ ಗ್ಯಾಪಲ್ಲಿ ಕಾರ್ಡ್ ಒಂದು ಪರ್ಚೇಸ್ ಮಾಡಿದ್ವಿ. ಆ್ಯನಿವರ್ಸರಿ ಆಗಿರೋದ್ರಿಂದ ಬೆಸ್ಟ್ ಆ್ಯನಿವರ್ಸರಿ ಅಂತ ಒಂದು ಸಿಂಪಲ್ಲಾಗಿ ಆ್ಯಂಡ್ ಹಂಬಲ್ ಆಗಿರೋ ಒಂದು ಕಾರ್ಡು. ಎಷ್ಟು ಚೆನ್ನಾಗಿದೆ ನೋಡಿ, ಸಿಂಪಲ್ಲಾಗಿದೆ, ಜಾಸ್ತಿ ಜಿಗಿ ಅನ್ನೋ ಥರ ಇಲ್ಲ. ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಆ ಕಾರ್ಡನ್ನು ಪರ್ಚೇಸ್ ಮಾಡಿದ್ವಿ, ಅದರ ಜೊತೆ ಕೊಡಲಿಕ್ಕಾಗ್ತದೆ ಅಂತ. ಆ್ಯಂಡ್ ನಿಮ್ಗೆ ಇನ್ನೊಂದು ಏನಂದರೆ ಪ್ಲ್ಯಾಂಟ್ಸ್ಗಳನ್ನ ಗಿಫ್ಟಾಗಿ ಕೊಡ್ಬೋದು. ಅದಕ್ಕೋಸ್ಕರನೇ ಬ್ಯಾಗ್ಗಳನ್ನ ರೆಡಿ ಮಾಡಿದ್ದಾರೆ. ವುಡ್ ಥರ ಪೇಪರ್ ಬ್ಯಾಗ್ ಅವರು ರೆಡಿ ಮಾಡಿರೋದು ತುಂಬ ಚೆನ್ನಾಗಿದೆ. ಈ ಪ್ಲ್ಯಾಂಟ್ಸ್ಗಳನ್ನೆಲ್ಲ ಗಿಫ್ಟ್ ಮಾಡ್ಬೋದು ನೀವು, ಅಷ್ಟು ಚೆನ್ನಾಗಿ ಗಿಫ್ಟ್ ಪ್ಯಾಕ್ ಮಾಡಿ ಕೊಡ್ತಾರೆ. ತುಂಬ ಚೆನ್ನಾಗಿದೆ ಅಲ್ಲ. ಆ್ಯಂಡ್ ಫ್ಲವರ್ಸ್ ಎಲ್ಲ ಬಿಟ್ಟಿದ್ದು ಕೆಲವು ಗಿಡಗಳಲ್ಲಿ ತುಂಬ ಚೆನ್ನಾಗಿತ್ತು. ಫೈನಲಿ ನಂದು ಬೊಕ್ಕೆ ರೆಡಿ ಆಗಿದೆ, ನೋಡ್ಬೋದು ನೀವು. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಫೈನಲಿ ನನ್ನ ಬೊಕ್ಕೆ ರೆಡಿಯಾಗಿದೆ, ನಾನಿವಾಗ ಹೊರಟೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಥ್ಯಾಂಕ್ ಯು ಸೋ ಮಚ್.